ಹಲೋ ಮೈ ಬಟರ್ಫ್ಲೈಸ್, ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್. ಎಲ್ಲರಿಗೂ ಹುಪ್ಪುನುಪ್ಪುನು ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ಎಲ್ಲರಿಗೂ ಸೇಲ್ಸ್, ಎಸ್ಪೆಷಲಿ ಈ ವಿಡಿಯೋನ ನಾನು ಸೇಲ್ಸ್ ಟೀಮ್ ವರ್ಕ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಡಿಸೈಡ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರಿಪ್ಟ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಿದ್ದೆ. ಸೊ ಸೇಲ್ಸ್ ಮೋಟಿವೇಶನ್ ಎಲ್ಲರಿಗೂ ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಸೇಲ್ಸ್ ಅಲ್ಲೇ ಇರೋದು, ನಮಗೂ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ಬೇರೆ ನಾವು ಸೆಲ್ಫ್ ಮೋಟಿವೇಟೆಡ್, ಯಾವಾಗ್ಲೂ ತುಂಬಾ ಸೆಲ್ಫ್ ಮೋಟಿವೇಶನ್ ಅಲ್ಲಿ ಇರಬೇಕು. ಸೊ ಸೇಲ್ಸ್ ಟೀಮರ್ ಇರೋರಿಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಮ್ಟೈಮ್ಸ್ ಸೇಲ್ ಆಗುತ್ತೆ, ಸೇಲ್ಸ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಸೇಲ್ ಆಗಿಲ್ಲ ಅಂದ ತಕ್ಷಣ ಅವ್ರು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ನಮ್ಮ ಹುಡುಗಿನ ನಾನು ನೋಡಿದೀನಿ. ಓಕೆ, ನಮ್ ಬ್ಯೂಟಿ ಅಡ್ವೈಸರ್ಸ್ ತುಂಬಾ ಬೇಜಾರಾಗ್ಬಿಡ್ತಾರೆ. ಓಕೆ, ತುಂಬಾ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಸೊ ಡಿಮೋಟಿವೇಟ್ ಆಗ್ದಿರಾ ಎವ್ರಿ ಚಾನ್ಸ್ ನ, ಎವ್ರಿ ಆಪರ್ಚುನಿಟಿನ ಹೇಗೆ ಯೂಸ್ ಮಾಡ್ಕೊಂತೀರಾ? ಪಾಯಿಂಟ್ ನಂಬರ್ ಒನ್. ಓಕೆ, ನಂಬರ್ ಒನ್ ಎಲ್ಲರೂ ದಯವಿಟ್ಟು ಬರ್ಕೊಳ್ಳಿ. ಓಕೆ, ನೀವೇನಂತ ವೆನ್ ಎವರ್ ಯು ಆರ್ ಸ್ಟೆಪ್ಪಿಂಗ್, ಅಂದ್ರೆ ನೀವು ಕೆಲ್ಸಕ್ಕೆ ಹೊರಡ್ತಾ ಇದ್ದೀರಲ್ಲ, ಅವಾಗ ಈ 5 ಅಫರ್ಮೇಶನ್ಸ್ ನ ನೀವು ಹೇಳ್ಕೊಂತಾನೆ ಇರಿ. ಓಕೆ, 5 ಅಫರ್ಮೇಶನ್ಸ್ ಅಂತ ಹೇಳ್ಕೊಬಹುದು, ಇಲ್ಲ ನಿಮಗ್ ನೀವೇ ಹೇಳ್ಕೊಳ್ಳುವಂಥದ್ದು. ಓಕೆ, ಟುಡೇ ಇಸ್ ಅ ನ್ಯೂ ಆಪರ್ಚುನಿಟಿ ಫಾರ್ ಮೀ. ಟುಡೇ ಇಸ್ ಅ ನ್ಯೂ ಆಪರ್ಚುನಿಟಿ ಫಾರ್ ಮೀ, ನಂಬರ್ ಒನ್. ಸೆಕೆಂಡ್ ಥಿಂಗ್, today is just another day. Okay, today is a just another day for me. Number three, today is a chance to win for me. Today is a chance to win for me. ನನಗೆ ಇವತ್ತು ಚಾನ್ಸ್ ಸಿಕ್ಕಿದೆ ವಿನ್ ಆಗೋದಕ್ಕೆ. ಓಕೆ, ಫೋರ್ತ್, ಎವ್ರಿ ಕಸ್ಟಮರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಮೀ. ಕಸ್ಟಮರ್ ಯಾರಾದ್ರೂ ಬರ್ಲಿ, ಆ ಕಸ್ಟಮರ್ನ ನಾನು ಆಪರ್ಚುನಿಟಿ ಅಂತ ತಗೊಂತೀನಿ. ಓಕೆ, ಫಿಫ್ತ್, ಎವ್ರಿ ಕನ್ವರ್ಸೇಷನ್ ವಿತ್ ದ ಕಸ್ಟಮರ್ ಇಸ್ ವೇಟಿಂಗ್ ಫಾರ್ ದ ಸೇಲ್ ಟು ಹ್ಯಾಪನ್. ಓಕೆ, ನಾನು ಯಾವ ಕಸ್ಟಮರ್ ಹತ್ರ ಮಾತಾಡ್ತಾ ಇದ್ದೀನಿ, ಎಂತ ಕಸ್ಟಮರ್ ಹತ್ರ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ. ಅವ್ರು ತಗೊಬೋದು, ತಗೊಳ್ದೆ ಇರ್ಬೋದು. ಬಟ್ ನಾಳೆ ಬಂದು ತಗೋತಾರ, ನಾಡಿದ್ ಬಂದು ತಗೊಂತಾರ. ಆ ಕನ್ವರ್ಸೇಷನ್ ನಂಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ನಂಬರ್ ಸಿಕ್ಸ್ತ್, ಐ ವಿಲ್ ಹಿಟ್ ನಂಬರ್ ಸಿಕ್ಸ್ತ್ ಐ ವಿಲ್ ಹಿಟ್ ಮೈ ಟಾರ್ಗೆಟ್. ಐ ವಿಲ್ ಎಕ್ಸೀಡ್ ಮೈ ಟಾರ್ಗೆಟ್. ಓಕೆ, ನಿಮಗ್ ನೀವೇ ಇದನ್ನ ಹೇಳ್ಕೊಂತಾನೆ ಇರ್ಬೇಕು. ನನ್ನ ಟಾರ್ಗೆಟ್ನ ಅಚೀವ್ ಮಾಡೇ ಮಾಡ್ತೀನಿ, ನಾನು ನಂಬರ್ಸ್ನ ಎಕ್ಸೀಡ್ ಮಾಡೇ ಮಾಡ್ಕೊಂತೀನಿ. ಓಕೆ, ಈಗ ಸಮ್ಟೈಮ್ಸ್ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಜೊತೆ ಮೈಟ್ ಬಿ ಕಸ್ಟಮರ್ ವಾಕಿಂಗ್ಸ್. ಓಕೆ, ಒಂದು ನಾನು ಯಾವಾಗ್ಲೂ ಕೇಳೋಂತ ಒಂದು ರೆಗ್ಯುಲರ್ ನನ್ನ ಕಿವಿ ಒಳಗಡೆ ಬೀಳೋವಂಥದ್ದು, ಯಾವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ಅಂದ್ರೆ, ಒಂದ್ ಯಾವಾಗ್ಲೂ ಹುಡುಗಿರು ಏನ್ ಹೇಳ್ತಾರೆ ಅಂದ್ರೆ, ಕಸ್ಟಮರ್ ವಾಕಿಂಗ್ಸ್ ಇಲ್ಲ, ಕಸ್ಟಮರ್ ವಾಕಿಂಗ್ಸ್ ಇಲ್ಲ. ಯಾಕೆ ಯಾವಾಗ್ಲೂ ಕಸ್ಟಮರ್ ವಾಕಿಂಗ್ಸ್ ಇಲ್ಲ ಇಲ್ಲ ಇಲ್ಲ? ಓಕೆ ಮೇಡಮ್, ಆನ್ಲೈನ್ ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನಾನು ಎಲ್ಲರಿಗೂ ಏನ್ ಅಡ್ವೈಸ್ ಮಾಡ್ತೀನಿ, ಆನ್ಲೈನ್ ಕಸ್ಟಮರ್ಸ್ ಹೋಗೋ ತರ ಯಾರು ಮಾಡ್ತಾ ಇದ್ದಾರೆ? ವೈ ಆರ್ ಯು ನಾಟ್ ಗಿವಿಂಗ್ ಪ್ರಾಪರ್ ಸರ್ವಿಸ್ ಟು ದ ಕಸ್ಟಮರ್? ದಿಸ್ ಇಸ್ ಫಾರ್ ಎವ್ರಿಬಡಿ ಹೂ ಇಸ್ ದೇರ್ ಇನ್ ದ ಸೇಲ್ಸ್. ಓಕೆ, ಕಸ್ಟಮರ್ ಹೌದು ಡಿಸ್ಕೌಂಟ್ಸ್ ಕೊಡ್ತಾರೆ, ಆನ್ಲೈನ್ ಅಲ್ಲಿ ತುಂಬಾ ಡಿಸ್ಕೌಂಟ್ಸ್ ಕೊಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಔಟ್ ಆಫ್ 100 ಕಸ್ಟಮರ್ಸ್, 50 ಕಸ್ಟಮರ್ಸ್ ಆನ್ಲೈನ್ ಅಲ್ಲಿ ತಗೊಂಡ್ರು 50 ಕಸ್ಟಮರ್ಸ್ ಆಫ್ಲೈನ್ ಅಲ್ಲಿ ಬಂದೇ ಬರ್ತಾರೆ. ಬಿಕಾಸ್ ದೇ ವಾಂಟ್ ಟು ಫೀಲ್. ಓಕೆ, ಇವಾಗ ನಾನು ಬಟ್ಟೆ ತಗೊಳಕ್ ಹೋಗ್ತಾ ಇದ್ದೀನಿ, ಆನ್ಲೈನ್ ಅಲ್ಲಿ ನಾನು ಟ್ರೈ ಮಾಡಕ್ ಆಗಲ್ಲ. ಬಟ್ ನಾನ್ ಬಟ್ಟೆ ಅಂಗಡಿಗೆ ಹೋಗಿ ಆ ಕ್ಲಾತ್ ನ ಟಚ್ ಮಾಡಿ ಅದನ್ನ ನಾನು ಟ್ರೈ ಮಾಡಿದ್ರೆ ನಾನು ತಗೋತೀನಿ. ದಿಸ್ ಇಸ್ ಮೀ. ನನ್ನ ತರನೇ ತುಂಬಾ ಜನ ಕಸ್ಟಮರ್ಸ್ ಇರ್ತಾರೆ, ಇದು ಯಾರು ಮರ್ತೋಗ್ಬಾರ್ದು. ಓಕೆ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದು ನನ್ ಉದಾಹರಣೆ ಕೊಡ್ತಾ ಇರೋದು. ಸೊ ಎಲ್ಲರೂ ಕಸ್ಟಮರ್ ವಾಕಿಂಗ್ಸ್ ಇಲ್ಲ, ನನಗ್ ಸೇಲ್ ಆಗ್ತಿಲ್ಲ ಅಂತ ಹೇಳಕ್ ಬದಲು ನೀವೇನ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ಓಕೆ, ಸೊ ಕ್ರಿಯೇಟ್ ಅ ಗುಡ್ ಥಾಟ್, ಕ್ರಿಯೇಟ್ ಅ ನ್ಯೂ ಥಾಟ್. ನೀವೇನ್ ಮಾಡ್ಬೇಕು, ನಾನು ಏನ್ ಮಾಡಿದ್ರೆ ನಾನು ಟಾರ್ಗೆಟ್ ಅಚೀವ್ ಮಾಡ್ತೀನಿ. ಸೊ ಅದ್ರ ಕಡೆ ಫೋಕಸ್ ಮಾಡಿದ್ರೆ 200% ನೀವೆಲ್ಲರೂ ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡ್ತೀರಾ. ಓಕೆ, ಆ ವಿಡಿಯೋ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ. ಸೊ ನಾನು ಯೂನಿವರ್ಸ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಇಂಥ ಅದ್ಭುತವಾದ ವಿಡಿಯೋನ ನಾನು ಶೇರ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್.